ಜಿಲೇಬಿ, ನಾನೆಲ್ಲ ಹೋಗಿ ಕೇಳ್ಕೊಂಬತ್ತೀನಿ ದುಡ್ಡ ಅಂತಂದ್ರೆ ನೀನು ಸೆನಕ್ಕಿಲ್ದೇ ಇರೋಳು, ನಾನು ಬತ್ತೀನಿ ಅಂತ ಬತ್ತಾ ಇದ್ದೆ. ನಿನ್ ಮನೆಗೆ ಇದ್ದಿದ್ರೆ ಆಗ್ತಿರ್ಲಿಲ್ವಾ? ಸುಮ್ಮನೆ ಇರ್ರಿ. ಅವರು ನೀವು ಕೇಳಿದ್ರೆ ನಂಬ್ತಾರೋ ಇಲ್ವೋ, ಹಿಂಗೆ ನನ್ನ ಹೆಂಡತಿ ಚೆನ್ನಾಗಿಲ್ಲ ಆಸ್ಪತ್ರೆಗೆ ತೋರಿಸ್ಬೇಕು ಅಂತಂದ್ರೆ ಅಂತಾನ. ಅದಕ್ಕೇನೆ ನಾನು ಬರ್ತೀನಿ ಅಂತ ಹೇಳಿದ್ದು. ಏನು ಮಾಡೋದು, ಬರ್ತೀನಿ ನಡೀನಿ. ಸುಳ್ಳು ಹೇಳ್ತಾ ಇದ್ದಾರೆ ಅಮ್ಮಂಗೆ ಆಗುತ್ತೆ ಅವ್ರಿಗೆ. ಸರಿ ಆಯ್ತು, ನಿಧಾನಕ್ಕೆ ನಡಿ. ಅಲ್ಲ, ನಿನ್ನ ಹೊಟ್ಟೆಲಿ ಈ ಥರ ಗೆಡ್ಡೆ ಆಗಿದೆ ಅಂತನ ನೋಡು, ನಮಗೆ ಗೊತ್ತೇ ಆಗಲಿಲ್ಲ ನೋಡು. ಆಸ್ಪತ್ರೆಗೆ ಹೋಗಿದ್ಕೆ ಅಲ್ಲಿ ಹೆಂಗೋ ಏನೋ ಎಕ್ಸ್ರೇ ತೆಗೆದು ನೋಡಿ ಹೇಳವ್ರೆ, ಈಗ ಆಪ್ರೇಷನ್ ಮಾಡಿಸ್ಬೇಕು ಇನ್ನೊಂದು ಹಾರಕ್ಕೆ, ಇಲ್ಲಿದ್ರೆ ಜೀವಕ್ಕೆ ಅಪಾಯ ಅಂತ ಹೇಳ್ತಿದ್ದಾರೆ. ದುಡ್ಡಿಲ್ಲ, ಏನು ಮಾಡೋದು ಅನ್ನಂಗಾಗೈತಿ. ಏನೋ ಹೋಗ್ಲಿ ಬಿಡಿ, ನನ್ನ ಹಣೆ ಬರ ಇದ್ದಂಗಿರುತ್ತೆ. ಸತ್ರು ಸಾಯ್ತೀನಿ ಅತ್ಲಾಗಿ. ನೀವು ಚೆನ್ನಾಗಿರಿ, ನನಗೋಸ್ಕರ ಸಾಲ ಮಾಡ್ಕೊಂಡು ನೀವು ಆಮೇಲೆ ಅಯ್ಯೋ ಅನ್ಬೇಡಿ. ಅಯ್ಯೋ, ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ದುಡ್ಡು ನಿನಗಿನ ಹೆಚ್ಚಾ? ಪರವಾಗಿಲ್ಲ, ಸಾಲನ ನಾನೆಲ್ಲ ತೀರಿಸ್ಕೊಂತೀನಿ, ನೀನೇನು ಚಿಂತೆ ಮಾಡಬೇಡ. ನಡಿ, ಅವ್ರನ್ನ ಕೇಳೋಣ, ಗೌಡ್ರನ್ನ. ಶಿವ, ಶಿವ, ಎಲ್ಲಿಗೆ ಹೋಗ್ತಾ ಇದ್ದೀರೋ ಗಂಡ ಹೆಂಡತಿ ಇಬ್ರು? ಏನೂ ಇಲ್ಲ, ಇಲ್ಲೇ ಎಲ್ಲೋ ಹೋಗ್ತಾ ಇದ್ದೀವಿ. ಹೇಳೋ, ಪರವಾಗಿಲ್ಲ. ಯಾಕಮ್ಮ ಜಿಲೇಬಿ, ಯಾಕೋ ಸಪ್ಪಗಿದೆಯಾ, ಏನಾಯ್ತು? ಏನೂ ಇಲ್ಲ ಅಣ್ಣ, ಅದು ನನಗೆ ಯಾಕೋ ಹುಷಾರಿಲ್ಲ, ಅದಕ್ಕೆ. ಹೌದಾ, ಏನಾಯ್ತು? ಪಂಡಿತ್ರ ಹತ್ರ ಹೋಗ್ಬೇಕಿತ್ತು. ಅಯ್ಯೋ, ಪಂಡಿತ್ರ ಹತ್ರ ವಾಸಿ ಆಗೋಂಥ ಕಾಯಿಲೆ ಅಲ್ಲ, ಹೋಗಿದ್ವಿ ಅಲ್ಲೇನೆ ಹೋದ್ವಾರನೇ, ಆದ್ರೂ ಕಮ್ಮಿ ಆಗಿಲ್ಲ. ಅದಕ್ಕೆ ಪಂಡಿತ್ರೇನೆ ಆಸ್ಪತ್ರೆಗೆ ಹೋಗೊಂದ್ಸಲ ಚೆಕ್ ಮಾಡಿಸ್ಕೊಳ್ರಿ ಅಂತ ಹೇಳಿದ್ರು. ಹೋಗಿದ್ವಿ. ಅದು ಡಾಕ್ಟ್ರು ಏನು ಹೇಳಿದ್ರು? ಏನೂ ಇಲ್ಲ, ಇವಳು ಹೊಟ್ಟೆಗೇನೋ ಒಂದು ಸ್ವಲ್ಪ ಗೆಡ್ಡೆ ಆದಂಗೆ ಆಗೈತಂತೆ, ಅದಕ್ಕೆ ಯಾವಾಗಾದ್ರೂ ನೋವು ಬಂದಂಗೆ ಆಗ್ತೈತಿ ಅಂತ ಹೇಳ್ತಿದ್ಲು. ಅದಕ್ಕೆ ಪಂಡಿತ್ರ ಹತ್ರ ತೋರಿಸಿದ್ಕೆ ಹುಷಾರಾಗಲಿಲ್ವಲ್ಲ, ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡಿಸಿದ್ಕೆ ಏನೋ ಗೆಡ್ಡೆ ಆಗೈತೆ, ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಈಗ ಒಂದು 10,000 ದುಡ್ಡು ಬೇಕು. ಏನು ಮಾಡೋದು, 10,000 ದುಡ್ಡು ನನ್ನ ಹತ್ರ ಇಲ್ಲ ಸದ್ಯಕ್ಕೆ. ಅದಕ್ಕೆ ಗೌಡ್ರ ಹತ್ರ ಸಾಲ ಇಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಅಷ್ಟೇನೆ. ಏನು, ನೀನು ಎಲ್ಲಿಗೆ ಹೋಗ್ತಾ ಇದೆಯಾ? ಒಬ್ಬನೇನೆ? ನಾನು ಒಬ್ಬನೇ ಅಲ್ಲ, ನನ್ನ ಹೆಂಡ್ತಿನೂ ಬರ್ತಾಳೆ. ಏನ್ಕೊಂಡು ಟೌನ್ಗೆ ಹೋಗ್ಬೇಕಾಗಿತ್ತು, ಏನೋ ರೇಷನ್ ತಗೋಬೇಕಾಗಿತ್ತು. ಈ ಸಲ ನನ್ನ ಹೆಂಡ್ತಿಗೆ ಈ ದುಡ್ಡು ಬಂದೈತಲ್ಲ, ಉಪ್ಪಿನಕಾಯಿ ದುಡ್ಡು, ಅದಕ್ಕೆ ಏನೇನೋ ತಗೋಬೇಕು ಮನೆಗೆ ಸಾಮಾನೆಲ್ಲನ ಅಂತಾನ ಹೋಗ್ತಾ ಇದ್ವಿ. ನೀವು ಸಿಕ್ಕಿದ್ರಿ. ಹೌದಾ, ಸರಿ ಆಯ್ತು, ಹೋಗಿ ಬರ್ರಿ. ಗೌಡ್ರ ಮಂತಕ್ಕೆ ಹೋಗಿ ಬರ್ತೀನಿ. ಶಿವ, ನಾನು ಹೇಳೋದೇ ಮರ್ತಿದ್ದೆ ನೋಡು. ನಾನು ಎದ್ದಾಗ ಗೌಡ್ರ ಮಂತಕ್ಕೆ ಹೋಗಿದ್ದೆ. ಗೌಡ್ರು ಊರಾಗಿಲ್ಲ, ಎಲ್ಲ ಅವ್ರ ನೆಂಟ್ರವ್ರಿಗೋ ಎಲ್ಗೋ ಹೋಗವ್ರಂತೆ. ಇನ್ನೂ ಒಂದು 2-3 ದಿವಸ ಬರಲ್ಲ ಅಂತ ಹೇಳ್ತಿತ್ತು ಅವಕ್ಕಯ್ಯ. ಗೌಡ್ರೂ ಊರಾಗಿಲ್ಲ. ಹೌದಾ? ಅಯ್ಯೋ ದೇವ್ರೆ, ಈಗ ಏನಪ್ಪ ಮಾಡೋದು ದುಡ್ಡಿಗೆ? ನಾನು ಗೌಡ್ರು ಹೆಂಗೂ ನನಗಾದರೆ ಕೊಟ್ಟೇ ಕೊಡ್ತಾರೆ, ಹೆಂಗೋ ತಿಂಗಳ ನಾನು ಕೆಲ್ಸಕ್ಕೆ ಹೋಗಿ ಬಂದಿದ್ದ ದುಡ್ಡಾಗೆ ಅವ್ರಿಗೆ ಕೊಟ್ಟು ತೀರಿಸ್ಬಿಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಈಗ ಗೌಡ್ರು ಮನೆಗಿಲ್ವಾ? ಗೌಡ್ರು ಇಲ್ಲ ಅಂದರೆ ಅವಕ್ಕ ದುಡ್ಡಿನ ವ್ಯವಹಾರ ಎಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈಗೇನಪ್ಪ ಮಾಡೋದು? ಅಯ್ಯೋ, ಈಗ ಯಾರನ್ನೂ ದುಡ್ಡು ಕೇಳೋದು? ಈಗ ಇನ್ನೊಂದು 2 ದಿವಸದಲ್ಲಿ ಆಪ್ರೇಷನ್ ಮಾಡಿಸ್ಬೇಕು, ಬೇಗ ಅಡ್ಮಿಂಟ್ ಆಗ್ರಿ ಅಂತ ಬೇರೆ ಡಾಕ್ಟ್ರು ಹೇಳಿದರು. ಈಗೇನು ಮಾಡೋದು? ಅಯ್ಯೋ, ಏನಪ್ಪ ಮಾಡೋದು ದೇವ್ರೇ? ಚಂದ್ರು, ಏನೋ ತಪ್ಪು ತಿಳ್ಕೊಳ್ಳಲ್ಲ ಅಂತಂದರೆ ನಿನ್ನ ಹತ್ರ ಒಂದಿಷ್ಟು ದುಡ್ಡಿದ್ರೆ ಕೊಡ್ತೀಯಾ? ಒಂದು 5,000 ಕೊಡು. ಇನ್ನೊಂದು 5,000 ಇನ್ಯಾರನ್ನ ಹತ್ರ ಆದ್ರೂ ಕೇಳಿ ಇಸ್ಕೊಂಡು ಸದ್ಯಕ್ಕೆ 5,000 ಕಟ್ಟಿ ಅಡ್ಮಿಟ್ ಆಗೋಣ. ಆಮೇಲೆ ಡಿಸ್ಚಾರ್ಜ್ ಆಗ್ಬೇಕಾರೆ ಮಿಕ್ಕಿರೋದು ಕಟ್ಟಿದರೆ ಸಾಕು ಅಂತ ಹೇಳಿದ್ದಾರೆ. ಇನ್ನು 5,000ನ, ಅದಕ್ಕೆ ಒಂದು 5,000 ಇದ್ದರೆ ಕೊಡ್ತಿದ್ದ ದುಡ್ಡು. ಕೊಟ್ಬಿಡ್ತೀನಿ ಮುಂದಿನ ತಿಂಗಳು, ಇಲ್ಲ ಆಚೆ ತಿಂಗಳು. ಹೌದಾ? ನನ್ನ ಹತ್ರ ಇತ್ತಪ್ಪ ದುಡ್ಡು. ಸರಿ ಆಯಿತು ಬಿಡು, ಕೊಡ್ತೀನಿ. ಚಂದ್ರಣ್ಣ, ನಿಮ್ಮ ಹೆಂಡತಿ ಗೌರಿ ಏನಂತಾಳೋ ಏನೋ, ಬೇಡ ಬಿಡಿ. ರೀ, ಏನು ಬೇಡ ಬಿಡಿ, ಸುಮ್ಮನೆ ಯಾಕೆ ನಾವು ಇವ್ರ ಹತ್ರ ಸಾಲ ಇಸ್ಕೊಳ್ಳೋದು, ಆಮೇಲೆ ಅದು ಗೌರಿ ಗೊತ್ತಾಗಿ ಅವಳು ಬಂದು ಜಗಳ ಮಾಡೋದು, ಅದೆಲ್ಲ ಬೇಡ. ಬೇರೆ ಯಾರ ಹತ್ರನಾದ್ರೂ ಇಸ್ಕೊಳ್ಳೋಣ ಬಿಡಿ. ಅವಳು ಏನಾದರೂ ಅನ್ಲಿ, ನಾನು ದುಡ್ಡು ಕೊಡ್ತೀನಿ. ತಗ, ಮೊದಲು ಆಪ್ರೇಷನ್ ಮಾಡಿಸು. ಬೇಕು ಅಂದರೆ 10,000ನೇ ಕೊಡ್ತೀನಿ. ಮೊನ್ನೆ ನಾನು ಹತ್ತಿ ಹಾಕಿದ್ನಲ್ಲ, ಅದ್ರಾಗೆ 15,000 ಬಂತು. ಚೆನ್ನಾಗಿ ರೇಟೇನೋ ಸಿಕ್ತು. ಹಂಗಾಗಿ ಐತೆ ದುಡ್ಡು. ನನ್ನ ಗೌರಿದೂ ಉಪ್ಪಿನಕಾಯಿ ದುಡ್ಡೆಲ್ಲ 3 ತಿಂಗಳದೇನೋ ಒಂದೇ ಸಲ ಬಂದೈತಿ. ಅದಕ್ಕೆ ಇವತ್ತು ಒಂದು ಸ್ವಲ್ಪ ಮನೆಗೆಲ್ಲ ಸಾಮಾನು, ಒಂದಿಷ್ಟು ಬಟ್ಟೆ, ಅದು ಇದು ಥರನ ಅಂತಾನ ಹೋಗ್ತಾ ಇದ್ದೀವಿ. ರೀ, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರಾ? ನಡೀರಿ, ಬಸ್ ಬರೋ ಟೈಮ್ ಆಯ್ತು, ಹೋಗೋಣ ಬೇಗ. ಇರೇ ಪಾಪ, ಜಿಲೇಬಿಗೇನೋ ಆಪ್ರೇಷನ್ ಮಾಡಿಸ್ಬೇಕಂತ, ಏನೋ ಹೊಟ್ಟೆಗೇನೋ ಗಡ್ಡೆ ಆಗೈತೆ ಅಂತ ಹೇಳೋರಂತೆ. ಅದಕ್ಕೆ 10,000 ದುಡ್ಡು ಆಗುತ್ತೆ, ಗೌಡ್ರು ಮಂತಕ್ಕೆ ಹೋಗ್ತೀವಿ ಅಂತ ಹೋಗ್ತಿದ್ರು. ಅದಕ್ಕೆ ಗೌಡ್ರು ಇಲ್ಲ, ಎಲ್ಲ ಊರಿಗೆ ಹೋಗ್ಯವ್ರೆ ಅಂತಾನ ಹೇಳ್ದೆ. ನಿನ್ನ ಹತ್ರನೇ ಇದ್ದರೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಶಿವ. ಅದಕ್ಕೇನೆ ನನ್ನ ಹತ್ರ ಇವಾಗ ಒಂದು 15,000 ಬಂದೈತಲ್ಲ ಹತ್ತಿ ದುಡ್ಡು, ಅದಕ್ಕೆ ಕೊಡೋಣ ಅಂತಾನ. ಇವರಿಗೆ ನೀನು ಸಾಲ ಕೊಡ್ತೀಯ? ಯಾಕೆ ಕೊಡಬಾರ್ದಾ? ಕೊಡು ಕೊಡು. ನನ್ನ ಜೀವನನೇ ಹಾಳು ಮಾಡಿರೋದನ್ನ ನೀನು ಉದ್ಧಾರ ಮಾಡು, ಕೊಟ್ಟು.
ಸುಮ್ಮನಿರು. ಪಾಪ ಇವಾಗ ಹುಷಾರಿಲ್ಲ ಅಂತ ಅವರೇ ಕಷ್ಟದಾಗಿದ್ದಾರೆ. ನೀನು ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಬೇಡ. ಬಾಯಿ ಮುಚ್ಕೊಂಡು ನಿಂತ್ಕ ನೀನು, ಏನು ಅನ್ಬೇಡ. ಏನು ಅನ್ಬೇಡ ಅಂದ್ರೆ ಇವ್ರು ಮಾಡಿರೋದೆಷ್ಟು ನನಗೆ ನೀನು ಯಾಕೆ ಇವ್ರನ್ನ ಮಾತಾಡ್ಸೋದೇ ತಪ್ಪು ಅಂತದ್ರಾಗೆ ಇವರಿಗೆ ನೀನು ಸಾಲ ಕೊಡ್ತೀಯ. ಸುಮ್ಕೊಕ್ಕ, ಹಿಂಗೆ ದುಡ್ಡು ಹೆಚ್ಚಾಗಿದೆ ತತ್ತ ಇಲ್ಲಿ ನನಗೆ ಕೆಂತೀನಿ ದುಡ್ಡ. ನೀನಂತ ನಿನಗೆ ದುಡ್ಡಿದ್ರೆ ಸಿಕ್ಕಿದ್ದಾರಿಗೆಲ್ಲ ಕೊಟ್ಟು ಬಿಡ್ತೀಯ. ಅಯ್ಯೋ ಮೆತ್ತು ಮಾತಾಡಿ, ಅವ್ರಿಲ್ಲೇ ಇದ್ದಾರೆ, ಯಾಕೆ ಹಂಗಾಡ್ತಾ ಇದ್ಯಾ? ಪರವಾಗಿಲ್ಲ ಬಿಡು ಚಂದ್ರು, ನಮ್ಗೇನು ಬೇಡ, ನಾವು ಯಾರ ಹತ್ರ ಆದ್ರೂ ಇಸ್ಕೊಂತೀವಿ, ನೀವು ಹೋಗಿ. ಅಯ್ಯೋ ಹಂಗೆಲ್ಲ ಏನೂ ಇಲ್ಲ. ನೀವೇನು ಚಿಂತೆ ಮಾಡಬೇಡ್ರಿ, ನನ್ನ ಹತ್ರ ದುಡ್ಡು ಐತೆ, ಕೊಡ್ತೀನಿ. ಬರ್ರಿ ಮನೆಗೆ. ಈಗಲೇ ಬೇಕಾ ದುಡ್ಡು, ಆಮೇಲೆ ಬೇಕಾ? ಅವಾಗಿಲ್ಲ ಅಣ್ಣ, ನಿಮ್ಮ ಹೆಂಡತಿಗೆ ಸಿಟ್ಟು ಬರುತ್ತೆ ನಮಗೆ ದುಡ್ಡು ಕೊಟ್ರೆ. ನಾನು ಅವಾಗಲೇ ಹೇಳಿದೆ ಬೇಡ ಅಂತಾನ, ಅದಕ್ಕೇನೆ ಬೇಡ, ಹೋಗಿ ನಾವು ಯಾರ ಥರನಾದ್ರೂ ಇಸ್ಕೊಂತೀವಿ. ಯಾಕೆ ಸುಮ್ಮನೆ ನಮ್ಮಿಂದನ ನೀವ್ಯಾಕೆ ಜಗಳ ಮಾಡ್ಕೊಂತೀರ ಹೇಳ್ರಿ? ಗಂಡ ಹೆಂಡತಿ ಮನೆಯಲ್ಲಿ ನೀವು ಚೆನ್ನಾಗಿರೋರು, ಚೆನ್ನಾಗಿರ್ರಿ. ಹೋಗಿ, ಪರವಾಗಿಲ್ಲ. ಗೌರಿ ತಗೋ, ನಿನ್ನ ಬ್ಯಾಗ್ ತಗೊಂಡು ಅಲ್ಲಿ ಹೋಗಿರು ಬಸ್ ಸ್ಟ್ಯಾಂಡಿಗೆ, ನಾನು ಬರ್ತೀನಿ ಹಂಗೆ. ನೀನು ಹೋಗು. ನೀವೆಲ್ಲಿಗೆ ಹೋಗ್ತೀರಾ? ಬಸ್ ಬರೋ ಟೈಮ್ ಆಯ್ತು. ನಾನು ಬರ್ತೀನಿ, ನೀನು ಹೋಗು, ಅಲ್ಲಿ ನಿಂತ್ಕೊಂಡಿರು. ಒಂದು 10 ನಿಮಿಷ. ಎಲ್ಲಿಗೆ ಹೋಗ್ತೀರಾ? ಇಲ್ಲೇ ಮನೆ ಹತ್ರ ಹೋಗಿ ಬರ್ತೀನಿ. ಏನಕ್ಕೋನ ಅರ್ಜೆಂಟ್ ಹೋಗ್ಬೇಕು, ನೀನು ಹೋಗು. ಸರಿ ಆಯ್ತು, ಜಲ್ದಿ ಬರ್ರಿ. ಏನಾಗಿತ್ತು ಇವಳಿಗೆ ಅಂತ ದೊಡ್ಡ ರೋಗ? ಅದಕ್ಕೆ ಅನ್ಸುತ್ತೆ ಇಷ್ಟು ದಿನ ಎಲ್ಲೂ ಕಾಣಿಸ್ಕೊಂತಾ ಇರಲಿಲ್ಲ. ಈಗೆಲ್ಲ ಸ್ಯಾನೆ ಆಗೈತೆ, ಅದಕ್ಕೆ ಆಸ್ಪತ್ರೆಗೆ ಹೋಗ್ತಾ ಇದೆ. ದುಡ್ಡಿಲ್ಲ ಅಂತ ಸುಮ್ಮನಾಗಿದ್ದೇನೋ ಇಷ್ಟೇ ಇಲ್ಲ, ಆಮೇಲೆ ಏನೋ ಹೆಚ್ಚು ಕಮ್ಮಿ ಆಗಿದ್ದಾತು ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದೆ. ಇವನು ಶಿವ, ನಮ್ಮ ಮನೆ ಹತ್ರ ಬರ್ರಿ, ನಿಮಗೆ ದುಡ್ಡು ಕೊಡ್ತೀನಿ. ಬೇಡ ಕಣ ಚಂದ್ರು, ನಿಮ್ಮ ಹೆಂಡತಿ ಹೆಂಗೆ ಮಾತಾಡ್ತಲ್ಲ. ಸುಮ್ಮನೆ ಯಾಕೆ, ನಮಗೇನು ಬೇಡ, ಬೇರೆ ಯಾರ ಹತ್ರನಾದ್ರೂ ಇಸ್ಕೊಂತೀವಿ ಬಿಡು, ಪರವಾಗಿಲ್ಲ, ಹೋಗು. ನೀವೆಲ್ಗೂ ಹೊರಟಿದ್ದೀರಾ, ಹೋಗಿ ಬರೋಗ್ರಿ. ಪರವಾಗಿಲ್ಲ ಬಾರೋ. ಕಷ್ಟ ಅಂತಂದರೆ ಯಾವುದು ಇದು ಅಂತೇಳಿ ಯೋಚನೆ ಮಾಡಬಾರ್ದು. ಮೊದಲು ಚೆನ್ನಾಗಾಗದು ನೋಡಬೇಕು. ಏನಾದರೂ ಜೀವಕ್ಕೆ ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ತೀಯ ಅವಾಗ? ಬಾ ಸುಮ್ಮನೆ. ಹೌದು ಜಿಲೇಬಿ, ಚಂದ್ರು ಹೇಳ್ತಾ ಇರೋದೇ ಸರಿಯಾಗೈತೆ. ಪಾಪ ಇವನು ಒಳ್ಳೆಯವನು. ಗೌರಿ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ, ನಡಿ, ಆದಷ್ಟು ಬೇಗ ತೀರಿಸ್ಬಿಡೋಣ ಸಾಲನ. ಏನು ನೀನು ಹುಷಾರಾಗು ಮೊದಲು. ಅಯ್ಯೋ ಬೇಡ ಕಣ್ರಿ, ನನ್ಗೆ ಯಾಕೋ ಬೇಡ ಅಂತ ಅನ್ಸುತ್ತೆ. ಸುಮ್ಮನೆ ನಡಿ, ಈಗ ನಮ್ಗೆ ಅರ್ಜೆಂಟಿಗೆ ಯಾರೂ ದುಡ್ಡು ಕೊಡೋರಿಲ್ಲ. ಇವತ್ತೇ ನಿನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕು, ಇಲ್ದಿದ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ ತಾನೇ ಡಾಕ್ಟ್ರು. ಈಗ ಹೆಂಗೋ ಒಂದು ಸ್ವಲ್ಪ ನಡೆಯಂಗಾದ್ರೂ ಇದೆಯಾ, ಆಮೇಲೆ ನಡೆಯೋಕ್ಕೂ ಆಗಲ್ಲ. ಇವತ್ತು ನಾಳೆಗೂ ಬಿಟ್ಟರೆ ಇನ್ನು 3 ದಿವಸ ಏನಾದ್ರು ಬರಲಿಲ್ಲ ಅಂತಂದರೆ ನಿಮ್ಮನ್ನು ಓದ್ಕೊಂಬರ್ಬೇಕಾಗುತ್ತೆ, ಆಗಲ್ಲ ಅಂತ ಹೇಳಿದ್ದಾರೆ ತಾನೇ ಡಾಕ್ಟ್ರು. ಸುಮ್ಮನೆ ನಡಿ. ಯಾಕ ಚಂದ್ರು, ಎಲ್ಗೋ ಯಾಕೆ ತರಕ್ ಹೋಗ್ತೀವಿ ಅಂತ ನೀನು ನಿಂತಿ ಹೋದರು, ಯಾಕೆ ವಾಪಸ್ ಬಂದಿದ್ದೀ ನೀನು? ಯಾಕ? ಏನೂ ಇಲ್ಲಮ್ಮ, ಅದು ಶಿವಾನು ಮತ್ತು ಜಿಲೇಬಿ ಎದುರು ಸಿಕ್ಕಿದ್ರು. ಅದಕ್ಕೆ ಜಿಲೇಬಿಗೇನು ಹುಷಾರಿಲ್ವಂತೆ, ಆಪ್ರೇಷನ್ ಮಾಡಿಸ್ಬೇಕಂತೆ. ಅದಕ್ಕೆ ದುಡ್ಡು ಕೇಳೋಕ್ಕೆ ಅಂತ ಗೌಡ್ರ ಮಂತಕ್ಕೆ ಹೋಗ್ತಾ ಇದ್ದೀವಿ ಅಂದರು. ಗೌಡ್ರು ಊರಿಗೆ ಹೋಗವ್ರಂತೆ, ನಾನೇ ನೋಡಿದೆ. ಅದಕ್ಕೇನೆ ಈಗ ಅರ್ಜೆಂಟು ಆಪ್ರೇಷನ್ ಮಾಡಿಸ್ಬೇಕು, ದುಡ್ಡು ಕಟ್ಟಬೇಕು ಅಂತಂದರು. ಅದಕ್ಕೆ ಮೊನ್ನೆ ಅತ್ತೆಗೆ ಬಂದಿದ್ದು ದುಡ್ಡಿತ್ತಲ್ವಾ, ಬಾ ನಾನೇ ಕೊಡ್ತೀನಿ ಅಂತ ಕರ್ಕೊಂಬಂದೆ. ಹೌದೇನು? ಜಿಲೇಬಿಗೆ ಸೆನಕಿಲ್ವಾ? ಅಯ್ಯೋ ದೇವ್ರೆ, ಏನತ್ತಮ್ಮ ಜಿಲೇಬಿ? ಯಾಕೆ ಅಕ್ಕೇನೆ ಇಲ್ಲೆಲ್ಲೂ ಕಾಣಿಸ್ತಾ ಇರ್ಲಿಲ್ಲ ಈ ಒಂದು ವಾರ 15 ದಿವಸದಿಂದನ. ಯಾಕೆ ಸೆನಕಿಲ್ವೇ? ಮತ್ತೆ ನಡ್ಕೊಂಡ್ ಬಂದಿದ್ಯಾ? ಅಕ್ಕ ಅದು ಚೆನ್ನಾಗಿಲ್ಲ, ಅವಳಿಗೆ ಹೊಟ್ಟೆ ನೋವು ಅಂಬಳು. ಪಂಡಿತ ಹತ್ರ ತೋರಿಸಿದ್ರು ಯಾಕೆ ಹುಷಾರಾಗಲಿಲ್ಲ. ತಿರ್ಗಾ ಅವರೇ ಪಂಡಿತರೇನೆ ಆಸ್ಪತ್ರೆಗೆ ಕರ್ಕೊಂಡೋಗಪ್ಪ ನೋಡೋಣ ಒಂದ್ಸರಿ, ನಾ ಏನು ಹೇಳ್ತಾರೆ ಅಂತಾನ. ಅವರು ಎಲ್ಲ ಚೆಕ್ ಮಾಡಿ ಏನೋ ಹೊಟ್ಟೆಗೆ ಚಿಕ್ಕದಾಗಿ ಏನೋ ಗೆಡ್ಡೆ ಬೆಳೆದೈತೆ, ಅದಕ್ಕೆ ಹೊಟ್ಟೆ ನೋವು ಬರುತ್ತೆ, ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಈಗೇನು ಅಷ್ಟೇನು ನೋವಿಲ್ಲ, ಯಾವಾಗಾದ್ರೂ ಒಂದೊಂದ್ಸಲ ಜಾಸ್ತಿ ಕೆಲಸ ಮಾಡಿದಾಗ ನೋವು ಬರುತ್ತೆ. ಅದಕ್ಕೆ. ಹೌದೇನೋ? ಅಯ್ಯೋ ದೇವ್ರೆ, ಎಂತ ಕೆಲಸ ಆಯ್ತು, ಎಂತ ಒಳ್ಳೆ ಹುಡುಗಿಗೆ. ನಾನು ಚೆನ್ನಾಗಿಲ್ದೇ ಇದ್ದಾಗ ನಾನೇ ಸಾಯಂಗಾಗಿದ್ದೆ. ಈ ಜಿಲೇಬಿ ಇಲ್ದಿದ್ರೆ ಮಾತ್ರೆ ಗೀತ್ರೆ ತಂದ್ಕೊಟ್ಟು ಊಟ ತಂದ್ಕೊಟ್ಟು ನನ್ನ ಜೀವನೇ ಉಳಿಸಿದ್ಲು. ಇವಳಿಗೆ ಕಷ್ಟ ಬಂದೈತಿ ಅಂತದ್ರಾಗೆ ನಾವು ಸಹಾಯ ಮಾಡಿದ್ರೆ ದೇವ್ರ ಮೆಚ್ಚಲ್ಲ. ಹೋಗಪ್ಪ ಚಂದ್ರು, ತಂದ್ಕೊಡು ದುಡ್ಡ. ಎಷ್ಟು ಬೇಕಪ್ಪ? ಇಷ್ಟು ಬೇಕು. ಅದು ಎಲ್ಲ 10,000 ಆಗುತ್ತೆ ಅಂತ ಹೇಳವ್ರೆ. ಸದ್ಯಕ್ಕೆ 5,000 ಕಟ್ಟಿದ್ರೆ ಸಾಕು. ಆಪ್ರೇಷನ್ಗೆ ಎಲ್ಲನ ರೆಡಿ ಮಾಡ್ತೀವಿ, ಆಮೇಲೆ ಮನೆಗೆ ಹೋಗ್ಬೇಕಾದ್ರೆ ಡಿಸ್ಚಾರ್ಜ್ ಮಾಡಿದಾಗ ಇನ್ನು ಮಿಕ್ಕಿರೋದ ಕಟ್ಟಿರಂತೆ ಒಂದು 10,000 ಮೇಲೆ ಆಗ್ಬೋದು ಅಂತ ಹೇಳವ್ರೆ. ಹೌದೇನೋ? ಹಂಗಾದ್ರೆ ಚಂದ್ರು, 10,000 ಐತಲ್ಲ, ನಿನ್ ತಗ 15,000 ಐತಲ್ವಾ? 10,000 ಕೊಡು ಇವ್ರಿಗೆ. 5,000 ನಿನ್ಗೆ ಯಾಕನ ಗೊಬ್ಬರ ತರಕ್ಕೆ ಬೇಕಾಗುತ್ತೆ. ಹೋಗಿ ತಾಮನ್ ಕೊಡಪ್ಪ. ಅಯ್ಯೋ ನನ್ನ ಕಷ್ಟಗೆ ಇವಳು ಆಗವಳೆ ಪಾಪ, ಇವಳಿಗೇನೆ ದೇವರು ಇಂಥ ಕಷ್ಟ ಕೊಡ್ಬೇಕಾ? ಏನೂ ಆಗಲ್ಲ, ಸುಮ್ಮನಿರಮ್ಮ, ಧೈರ್ಯವಾಗಿರು. ಚೆನ್ನಾಗಾಗ್ತೀಯ. ಏನೋ ಇಂಥ ಬಡವರಿಗೆ ಇಂಥ ಕಾಯಿಲೆ ಕೊಡಬಾರ್ದು, ಇಂಥ ಆಪ್ರೇಷನ್ ಅದು ಇದು. ಏನೋ ಚಿಕ್ಕದಾಗ ಹೊಟ್ಟೆ ನೋವು, ಬೇದಿನೋ, ಜ್ವರ, ತಲೆನೋವು ಆದರೆ ಹೆಂಗೋ ಮಾತ್ರೆ ನುಂಗಿನೋ ಪಂಡಿತರ ತಗೋ ಔಷಧಿ ತಗೊಂಡು ಹೆಂಗೋ ಅತ್ಲಾಗೆ ಹುಷಾರಾಗ್ಬಿಡ್ಬೋದು. ಆದರೆ ಈ ಥರ ಆಪ್ರೇಷನ್ ಅದು ಇದು ಅಂತಂದರೆ ನಮ್ಮಂಥ ಬಡವರಿಗೆ ಕಷ್ಟ ಆಗುತ್ತೆ ಕಣಕ್ಕ. ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ. ಕಾಯಿಲೆ ಎಂಬವು ಹೆಂಗೆ ಬರ್ತವೆ ಏನು ಅಂತ ಗೊತ್ತಾಗಲ್ಲ. ಸುಮ್ಮನಿರು, ಏನೂ ಆಗಲ್ಲ, ಎಲ್ಲ ಒಳ್ಳೇದಾಗುತ್ತೆ. ನಿನ್ನ ಗಂಡ ಇದ್ದಾನೆ ದುಡಿಯಾಕಿ. ನೀನೇನು ಚಿಂತೆ ಮಾಡಬೇಡ.
ತಗೋ ಶಿವು 10,000 ಐತೆ, ನಿನಗೆ ಇದ್ದಾಗ ಕೊಡುವಂತೆ ತಗೋ. ಅಯ್ಯೋ ನಿನ್ನ ಉಪಕಾರನ ಯಾವತ್ತೂ ಮರೆಯಲ್ಲ ಚಂದ್ರು. ಇದ್ರಾಗ ಉಪಕಾರ ಏನ್ ಬಂತು ಬಿಡ ಶಿವು. ನಾನ್ ಸೆನಕಿಲ್ದಾಗ ನಿನ್ನ ಹೆಂಡತಿ ನೋಡ್ಕೊಂಡೆ ಅವಳೆ. ಇನ್ನು ನಿಮ್ಮ ಋಣನೇ ನಮ್ಮ ಮೇಲೆ ಐತೆ. ಹೋಗು ಮೊದ್ಲು ಕರ್ಕೊಂಡೋಗಿ ಆಸ್ಪತ್ರೆಗೆ ತೋರ್ಸೋಗು. ಜಿಲೇಬಿ ಧೈರ್ಯವಾಗಿರಮ್ಮ, ಏನಾಗಲ್ಲ. ಹಂಗ ಸರಿ ಅಕ್ಕ, ಬರ್ತೀವಿ ಚಂದ್ರು. ನಿನ್ನಿಂದ ತುಂಬ ಉಪಕಾರ ಆಯಿತು. ಆಯ್ತಾಯ್ತು ಹೋಗ್ರಿ. ಅಮ್ಮ, ಆ ಗೌರಿ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗವಳೆ. ನಾನು ಅವಳನ್ನ ಅಲ್ಲೇ ಇರು ಅಂತ ಹೇಳಿ ಇವ್ರನ್ನ ಕರ್ಕೊಂಬಂದೆ. ಹಂಗ ಅವಳು ಯಾಕೆ ಕೊಡ್ತೀಯ ಇವ್ರಿಗೆ ಯಾಕೆ ಕೊಡ್ತೀಯ ಅಂದ್ಲು. ನಾನು ಅದಕ್ಕೆ ಪಾಪ ನೀನು ಚೆನ್ನಾಗಿಲ್ಲದೆ ಇದ್ದಾಗ ನೋಡ್ಕೊಂಡ್ರಲ್ವ, ನಮಗೆ ಇವಾಗ ಅವ್ರಿಗೆ ಚೆನ್ನಾಗಿಲ್ಲ ಅಂದರೆ ನನ್ನ ಹತ್ರ ದುಡ್ಡು ಐತೆ, ಅದಕ್ಕೆ ಇನ್ನು ಹೆಂಗೆ ನಾನು ಸುಳ್ಳು ಹೇಳೋದು ಅಂತ ಅವಳಿಗೆ ಸುಮ್ಮನಿರಿಸಿ ಕೊಟ್ಟು ಹೋಗೋಣ ಅಂತ ಇಲ್ಲಿಗೆ ಕರ್ಕೊಂಬಂದೆ. ಸರಿ ಬರ್ತೀನಿ. ಸರಿ ಆಯ್ತು ಹೋಗಪ್ಪ, ಹೋಗು ಹೋಗು. ಒಳ್ಳೆ ಕೆಲಸ ಮಾಡಿದ್ವಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.